ಒಬ್ಬ ಹುಡುಗ ಜೀವನ ಅಂದರೆ ಕೇವಲ ಮೋಜು ಅಂತ ನಂಬಿರ್ತಾನೆ. ಆದರೆ ಒಂದು ದಿನ ಅವನ ಮೇಲೆ ಕುಟುಂಬದ ಹೊಣೆಗಾರಿಕೆ ಬಂದರೆ ಅವನ ಜೀವನ ಹೇಗೆ ಬದಲಾಗುತ್ತೆ ಗೊತ್ತಾ? ಇವತ್ತು ನೋಡ್ತಾ ಇರೋ ರಿವ್ಯೂ ಬಂದು ನಾವು ಬಲವಂತ ಕತೆ ಕಡೆ ಹೋಗೋದಾದರೆ, ಈ ಸಿನಿಮಾ ನೋಡಬೇಕೋ ಇಲ್ವೋ ಬಿಡಬೇಕೋ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಕತೆ ಶುರುವಾಗೋದು ಕೃಷ್ಣ ಅನ್ನೋ ಒಬ್ಬ ಹುಡುಗನಿದ್ದ. ಅವನು ತುಂಬ ಕೇರ್ಫ್ರೀ ಜೀವನ ಅಂದರೆ ಮೋಜು, ಸ್ನೇಹಿತರು, ಖುಷಿ ಅಷ್ಟೇ ಅಂತ ಭಾವಿಸ್ತಾನೆ. ಅವನಿಗೆ ಹೊಣೆಗಾರಿಕೆ ಅಂದರೆ ಆಸಕ್ತಿ ಇಲ್ಲ. ಆದರೆ ಅವನ ಅಪ್ಪ ತುಂಬ ಸೆನ್ಸಿಯರಿಸಿ, ನಿಯಮ ಪಾಲಿಸುವವರು, ಕುಟುಂಬದ ಬಗ್ಗೆ ತುಂಬ ಕಾಳಜಿ ಇಟ್ಟಿರುವವರು. ಇವರಿಬ್ಬರ ನಡುವೆ ಸಣ್ಣ ಸಣ್ಣ ಜಗಳಗಳು ಆಗುತ್ತಲೇ ಇರುತ್ತದೆ. ಸಾಮಾನ್ಯ ತಂದೆ ಮಗ ಸಂಬಂಧ. ಆದರೆ ಕಥೆ ನಿಜವಾಗಿಯೂ ಶುರುವಾಗುವುದು ಒಂದು ದಿನ ಆಕಸ್ಮಿಕವಾಗಿ ಪರಿಸ್ಥಿತಿ ಬದಲಾಗುವಾಗ. ಕೃಷ್ಣನಿಗೆ ಕುಟುಂಬದ ವ್ಯವಹಾರ ನೋಡಿಕೊಳ್ಳುವ ಹೊಣೆಗಾರಿಕೆ ಬರುತ್ತದೆ. ಅಲ್ಲಿಂದ ಅವನ ಜೀವನ ಸಂಪೂರ್ಣ ಬದಲಾಗುತ್ತದೆ. ಹಣ ಸಂಪಾದನೆ ಅಷ್ಟೇ ಸುಲಭವಲ್ಲ, ಅದೊಂದು ಗೊತ್ತಾಗುತ್ತದೆ. ಜೀವನದ ನಿಜವಾದ ಅರ್ಥವಾಗುತ್ತದೆ. ಇದರ ಮಧ್ಯೆ ನಾಯಕಿಯ ಪ್ರವೇಶವಾಗುತ್ತದೆ. ಪ್ರೀತಿ ಕತೆ ಸಣ್ಣದಾಗಿ ಸಿಹಿಯಾಗಿ ಸಾಗುತ್ತದೆ. ಆದರೆ ಸೆಕೆಂಡ್ ಹಾಫಲ್ಲಿ ಭಾವನಾತ್ಮಕವಾಗುತ್ತದೆ. ತಂದೆಯ ಬಗ್ಗೆ ಕೆಲವು ಸತ್ಯಗಳು ಹೊರಬರುತ್ತದೆ. ಅವರು ಏಕೆ ಕಠಿಣವಾಗಿದ್ದರು, ಕುಟುಂಬಕ್ಕಾಗಿ ಅವರ ಮಾಡಿದ ತ್ಯಾಗಗಳು ಏನು ಅನ್ನೋದು ಕೃಷ್ಣನಿಗೆ ನಿಧಾನವಾಗಿ ಗೊತ್ತಾಗುತ್ತೆ. ಕೊನೆಗೆ ಕೃಷ್ಣ ಬದಲಾಗ್ತಾನೆ, ಹೊಣೆಗಾರಿಕೆ ಉಳ್ಳವನಾಗ್ತಾನೆ, ಕುಟುಂಬದ ಮೌಲ್ಯ ಅರ್ಥ ಮಾಡ್ಕೊಳ್ತಾನೆ. ಸರಳವಾಗಿ ಹೇಳಬೇಕಂದ್ರೆ, ಮೋಜಿನಲ್ಲಿ ಬದುಕುತ್ತಿದ್ದ ಹುಡುಗನು ಹೊಣೆಗಾರಿಕೆಯನ್ನು ಕಲಿಯುವ ಕತೆ. ಏನು ಚೆನ್ನಾಗಿಲ್ಲ ಅನ್ನೋ ಪ್ಲಸ್ ಪಾಯಿಂಟ್ ನೋಡೋಣ ಬನ್ನಿ. ಈ ಸಿನಿಮಾ ದೊಡ್ಡ ಪ್ಲಸ್. ಹಾಸ್ಯ ಮೊದಲ ಭಾಗ ತುಂಬ ನಗಿಸ್ತದೆ. ಸೈಡ್ ಪಾತ್ರಗಳ ಸನ್ನಿವೇಶಗಳು ತುಂಬ ಮನೋರಂಜನೆ ಕೊಡುತ್ತದೆ. ನಾಯಕನ ಅಭಿನಯ ನ್ಯಾಚುರಲ್ ಆಗಿದೆ. ತಂದೆ ಪಾತ್ರದ ಭಾವನಾತ್ಮಕ ಕ್ಷಣಗಳು ಚೆನ್ನಾಗಿ ತಟ್ಟುತ್ತವೆ. ಏನು ಸ್ವಲ್ಪ ಕಡಿಮೆ ಆಯಿತು ಅಂದರೆ, ಎರಡನೇ ಹಾಫಲ್ಲಿ ಸ್ವಲ್ಪ ನಿಧಾನವಾಗುತ್ತದೆ. ಮೊದಲ ಭಾಗದ ಹಾಸ್ಯ ಮಟ್ಟ ಮೈನರ್ ಆಗಿಲ್ಲ. ಕೊನೆಯ ಭಾಗ ಸ್ವಲ್ಪ ಊಹಿಸಬಹುದಾಗುತ್ತೆ. ಕತೆ ಹೊಸದಾಗಿ ಅನ್ನಿಸುವುದಿಲ್ಲ. ಒಟ್ಟು ಅಭಿಪ್ರಾಯ ಹೇಳಬೇಕಂದ್ರೆ, ಒಟ್ಟಿನಲ್ಲಿ ನೋಡಿದರೆ ಇದು ಒಂದು ಸರಳ ಟೈಮ್ ಪಾಸ್ ಫ್ಯಾಮಿಲಿ ಸಿನಿಮಾ ಅನ್ಬೋದು. ಹೆಚ್ಚು ನಿರೀಕ್ಷೆ ಇಲ್ಲದ ನೋಡಿದರೆ ಎಂಜಾಯ್ ಮಾಡ್ಬೋದು. ಒಮ್ಮೆ ನೋಡೋದಕ್ಕೆ ಒಳ್ಳೆಯ ಸಿನಿಮಾ. ನನ್ನ ಅಂಕ ಬಂದು 5ರಲ್ಲಿ 2.5. ಈ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಕನ್ನಡ ರಿವ್ಯೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.